ಶನಿವಾರದ ಸಂಚಿಕೆಯಲ್ಲಿ ಕಾವೇರಿ ಕನ್ನಡ ಮೀಡಿಯಂ. ಅನಿಕಾ ಅವರು ಅವರ ಅಮ್ಮನ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾರೆ. ಯಾಕೆ ಅನಿಕಾ, ಎಲ್ಲಿ ಕರ್ಕೊಂಡು ಬಂದೆ ಅಂತ ಕೇಳ್ತಾರೆ. ಅಮ್ಮ, ಅಗಸ್ತ್ಯ ಮದುವೆ ಆಗಲ್ಲ ಅಂತ ಹೇಳ್ದಮ್ಮ ಅಂತ ಹೇಳ್ತಾರೆ ಅನಿಕಾ ಅವರು. ಅಜ್ಜ ಮೊದಲೇ ಹೇಳಿದ್ರಂತೆ, ಕಾವೇರಿನ ಅಜ್ಜ ಮೊದಲು ಮಾಡಿರೋ ಮದುವೆ ಕ್ಯಾನ್ಸಲ್ ಆಗಿದ್ದೇ ಆ ಹುಡುಗಿನೇ ಕಾವೇರಿ ಅಂತಮ್ಮ. ಅಗಸ್ತ್ಯ ನನಗೆ ಈಗ ಹೇಳಿದನಮ್ಮ ಅಂತ, ಈಗ ಮದುವೆ ಆಗಲ್ಲಂತಮ್ಮ ಅವನು ಅಂತ ಅನಿಕಾ ಅವರು ಹೇಳ್ತಾ ಇರ್ತಾರೆ. ಓ ಹೌದಾ, ಹಾಗಾದರೆ ಅತ್ತೆ ಮತ್ತು ಶಶಿಯವರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಅಂತ ಅಂಬಿಕಾ ಅವರು ಹೇಳ್ತಾರೆ. ಅದೆಲ್ಲ ಇಲ್ಲಿ ಮಾಮ್, ನಾನು ಈಗ ಮದುವೆ ಆಗಿದೆ ನಂದು ವಿವೇಕಂದು, ನಾನು ಮುಂದೆ ವಿವೇಕನ ಜೊತೆ ಚೆನ್ನಾಗಿರ್ತೀನಿ, ಇಲ್ಲ ನಾನು ಬಾಳನ್ನು ಹಾಳು ಮಾಡ್ಕೊಳ್ತೇನೋ ಏನೋ ಅಂತ ಹೇಳ್ತಾರೆ. ಏಯ್ ಮುಚ್ಚೆ ಬಾಯಿ, ಹಾಗೇಕೆ ಹೇಳ್ತಾ ಇದ್ಯಾ, ಬಿಡ್ತು ಅನ್ನೋ ಅಂತ ಹೇಳ್ತಾರೆ. ನಾನಿದ್ದೀನಿ, ಆ ಥರ ಏನೂ ಆಗಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನೀವು ಹೋಗು, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಅಂಬಿಕಾ ಅವರು. ಆಗ ವೃಂದನ ಹತ್ರ ಅನಿಕಾ ಅವರು ಹೋಗ್ತಾರೆ. ಅವಾಗ ಅಂಬಿಕಾ ಅವರು ಹೇಳ್ತಾರೆ, ಓಹೋ ಇದಕ್ಕೋಸ್ಕರ ನೀವು ಎಷ್ಟು ದಿನ ಸಪೋರ್ಟ್ ಮಾಡ್ತಾ ಇರೋದು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಇಲ್ಲಿ ವೃಂದನ ಹತ್ರ ಅವ್ರ ಅಣ್ಣ ಬರ್ತಾನೆ. ಅವ್ರ ಅಣ್ಣ ಬಂದು, ಹ್ಯಾಪಿ, ಆರ್ ಯು ಹ್ಯಾಪಿ ಅಂತ ಕೇಳ್ತಾನೆ. ಹಾಂ ಹ್ಯಾಪಿ ಅಂತ ಹೇಳ್ತಾನೆ. ನೀ ಯಾಕೆ ಕಣ್ಣೀರು ಹಾಕ್ತಾ ಇದೆಯಾ ಅಂತ ವೃಂದ ಕೇಳ್ತಾರೆ. ಇದಕ್ಕೆ ಸಂತೋಷಕ್ಕೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಅನಿಕಾ ಅವರು ಬರ್ತಾರೆ. ಅನಿಕಾ ಒಂದು ನೆಕ್ಲೆಸನ್ನು ತೆಗೆದುಕೊಂಡು ಬರ್ತಾರೆ. ಆಗ ಅನಿಕಾ ಅವ್ರಿಗೆ ಹೇಳ್ತಾರೆ, ವಾವ್ ಅದಕ್ಕೆ ತುಂಬ ಚೆನ್ನಾಗಿದೆ, ನಾನು ಈ ಥರದ್ದೇ ಹುಡುಕ್ತಾ ಇದ್ದೆ, ವಾವ್ ತುಂಬ ನಂಗೆ ಇಷ್ಟ ಆಯಿತು ಅಂತ ಹೇಳ್ತಾರೆ ವೃಂದ ಅವರು. ಆಗ ಅಲ್ಲಿ ಅವ್ರ ಫ್ರೆಂಡ್ಸ್ ಕೇಳ್ತಾರೆ, ಯಾರು ವೃಂದನ ಫ್ರೆಂಡ್ಸ್ ಕೇಳ್ತಾರೆ, ಹೌದು ಹನಿಮೂನಿಗೆ ಎಲ್ಲಿ ಪ್ಲ್ಯಾನ್ ಮಾಡಿದ್ಯಾ ಅಂತ ಹೇಳ್ತಾರೆ ವೃಂದಾಗೆ. ಅಯ್ಯೋ ನಿಂಗೆ ತುಂಬ ಅರ್ಜೆಂಟ್ ಕಣೆ ಅಂತ ವೃಂದಾಗೆ ಹೇಳ್ತಾರೆ. ಮದುವೆ ಆದಮೇಲೆ ನೀವು ಒಂದು ಕ್ಷಣ ನಿಲ್ಲಲ್ಲ, ಹಾಗೆ ಹನಿಮೂನಿಗೆ ಕರ್ಕೊಂಡು ಹೋಗ್ಬಿಡ್ತೀಯ ಅಗಸ್ತ್ಯನ ಅಂತ ಅವಳು ಗೆಳತಿ ಹೇಳ್ತಾಳೆ. ಒಂದು ವೇಳೆ ಹನಿಮೂನು ಅಗಸ್ತ್ಯ ಅವರಿಗೆ ಇದೆಲ್ಲ ಗೊತ್ತುಂಟಾ ಅಂತ ಹೇಳ್ತಾರೆ. ಇಲ್ಲ, ನಾನು ಹೇಳಿದ್ರೆ ಅವರು ಕೇಳ್ತಾರೆ ಅಂತ ವೃಂದ ಹೇಳ್ತಾರೆ. ಆಗ ಅನಿಕಾ ಅವ್ರು ಅನ್ಕೊತಾರೆ, ಅಯ್ಯೋ ಮದುವೆ ಆಗಿಲ್ಲ ಇನ್ನೂ ಈ ಥರ ಮಾತಾಡ್ತಾ ಇದ್ದಾಳೆ ಎಲ್ಲ ಇವಳು ಅಂತ ಹೇಳ್ತಾರೆ. ಇಲ್ಲಿ ಅಜ್ಜಿ ನಿಂತ್ಕೊಂಡಿರ್ತಾರೆ ಪ್ರಮೋದ ದೇವಿಯವರು. ಅಲ್ಲಿ ಶಶಿಯವರು ಬರ್ತಾರೆ. ಅಮ್ಮ ಏನು ಪ್ಲ್ಯಾನ್ ಮಾಡಿದ್ದೆ ಹೇಳಮ್ಮ ಅಂತ ಹೇಳ್ತಾರೆ. ಅಯ್ಯೋ ಮದುವೆಗೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರಮ್ಮ, ಏನು ಪ್ಲ್ಯಾನ್ ಮಾಡಿದ್ಯಾ ಅಂತ ಹೇಳ್ತಾರೆ. ಅಯ್ಯೋ ಎಲ್ಲ ನಾವೇ ಮಾಡೋದಾದರೆ ಅವರು ಏನು ಮಾಡಿಸ್ತಾನೋ ಅಗಸ್ತ್ಯ ಅಂತ ಅಜ್ಜಿ ಹೇಳ್ತಾರೆ. ನೋಡು ಅಗಸ್ತ್ಯ ಕೇಳಿದಾಗೆ ಮದುವೆನ ನನಗೆ ಒಂದು ಸ್ವಲ್ಪ ಮುಂದೂಡಬೇಕು ಅಂತ ಹೇಳಿದ್ದ, ಆ ಥರ ನಾವು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀವಿ, ಆ ಥರ ಆಗಿದೆ, ಈಗ ಮುಂದೆ ಏನೇ ಇದ್ದರೂ ಅವನೇ ನೋಡ್ಕೊಳ್ತಾನೆ ಅಂತ ಪ್ರಮೋದ ದೇವಿಯವರು ಹೇಳ್ತಾರೆ. ಅಲ್ಲಮ್ಮ, ಒಂದು ವೇಳೆ ಅವ್ನ ಪ್ಲ್ಯಾನ್ ಹಾಳಾಯ್ತು ಅಂದರೆ ಪ್ಲ್ಯಾನ್ ಬಿ ಅಂತ ನಾವು ಮಾಡಿಟ್ಕೋಬೇಕಲ್ಲ ಅಂತ ಹೇಳ್ತಾರೆ. ಅಯ್ಯೋ ನಿನಗೇನು ಗೊತ್ತಾಗಲ್ಲ ಕಣೋ, ನಿನ್ನ ಸೊಸೆಗೋಸ್ಕರ ನೀ ಏನಾದರೂ ಮಾಡು ಅಂತ ಹೇಳ್ತಾರೆ ಪ್ರಮೋದ ದೇವಿಯವರು ಅವನ ಮಗ್ಗೆ ಶಶಿಗೆ ಹೇಳ್ತಾರೆ. ಇಲ್ಲಿ ವೃಂದನ ಭೇಟಿ ಮಾಡೋದಕ್ಕೆ ಅಗಸ್ತ್ಯ ಅವರು ಬರ್ತಾರೆ. ಎಲ್ಲ ಸತ್ಯವನ್ನು ಹೇಳಬೇಕು ಅಂತ ಮನಸ್ಸು ಮಾಡಿಕೊಂಡು ಬರ್ತಾರೆ. ಬಂದಾಗ ಇಲ್ಲಿ ಅಗಸ್ತ್ಯನ ಬಂದಾಗ ಅಲ್ಲಿ ವೃಂದ ಇರಲ್ಲ, ಅವರು ಫ್ರೆಂಡ್ಸ್ ಇರ್ತಾರೆ. ಫ್ರೆಂಡ್ಸ್, ನೀವು ಮದುವೆ ಆಗೋಕ್ಕಿಂತ ಮುಂಚೆ ಹೀಗೆ ಬರಬಾರ್ದು, ಸಡನ್ನಾಗಿ ಮದುವೆ ಆದಮೇಲೆ ಬೇಕಾದ್ರೆ ಬಂದು ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಫ್ರೆಂಡ್ಸು. ಆಗ ಅಲ್ಲಿಗೆ ಬಂದ ಅಂಬಿಕಾ ಅವರು, ಅಗಸ್ತ್ಯ ಬಾಯಿರೋ ಇಲ್ಲಿ, ಬಾಯಿಲ್ಲೇ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗಿದ್ದೆ ಅಂತ ಹೇಳ್ತಾರೆ. ನಾನು ಸತ್ಯ ಹೇಳೋದಕ್ಕೆ ಹೋಗಿದ್ದೆ ಮಾಮ್ ಅಂತ ಹೇಳ್ತಾರೆ. ನೋಡು ನೀವು ಸತ್ಯ ಹೇಳಬಾರ್ದು ಅಲ್ಲಿ ಅಂತ ಹೇಳ್ತಾರೆ. ಆಗ ಇಲ್ಲ ಮಾಮ್, ನನಗೆ ಉಳಿದಿರೋದು ಅದೊಂದೇ ದಾರಿ ಅಂತ ಹೇಳ್ತಾರೆ. ನೋಡು ಸತ್ಯ ಹೇಳಿದ್ರೆ ನಾನು ಶೂಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಅವಾಗ ಗನ್ನನ್ನು ತೆಗೆದು ತಲೆಗೆ ಇಟ್ಕೊಳ್ತಾರೆ. ಅಗಸ್ತ್ಯವರು, ಏನು ನನ್ನ ಹತ್ರ ಹುಡುಗಾಟ ಆಡ್ತಾ ಇದೆಯಾ ಮಾಮ್, ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ನಿನಗೆ ಗೊತ್ತಲ್ಲ ನಿಮ್ಮ ಅಮ್ಮನ ಬಗ್ಗೆ ಅಂತ ಹೇಳ್ತಾರೆ. ಆಗ ಒಂದು ವೇಳೆ ನಾನೇ ಸತ್ತೋಗ್ಬಿಡ್ತೀನಿ ಅಂದ್ಕೊಂಡೆ, ನೀನು ಮೊದಲು ಕಾವೇರಿನ ಸಾಯಿಸಿ ಆಮೇಲೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾನೆ. ನಿನಗೆ 2 ಆಪ್ಷನ್ ಇದೆ. ಒಂದು, ಈಗ ವೃಂದನ ಮದುವೆ ಆಗು, ಇಲ್ಲಿ ಮದುವೆ ಆಗಲಿಲ್ಲ ಅಂದರೆ ನಾನು ಕಾವೇರಿ ಇಬ್ಬರು ಹೆಣ ಆಗಿಬಿಡ್ತೀವಿ ಅಂತ ಹೇಳ್ತಾರೆ. ಆಗ ಅವರು ಹೊಂಟವರು ಅಲ್ಲಿ ಕೂತ್ಕೊಳ್ತಾರೆ. ಅಲ್ಲಿ ಕುರ್ಚಿ ಮೇಲೆ ಕೂತ್ಕೊಳ್ತಾರೆ. ಕುರ್ಚಿ ಮೇಲೆ ಕೂತ್ಕೊಂಡು ಏನೋ ಅಂತ ಈ ಥರ ಸಿಕ್ಕಾಕೊಂಡು ಬಿಟ್ಟಂಗೆ ಆಗ್ಬಿಟ್ಟಿದೆ ಅವನಿಗೆ, ಪಾಪ ಅಗಸ್ತ್ಯ ಅವರಿಗೆ. ಕುತ್ಕೊಂಡಾಗ ಅವರು ನಿಧಾನಕ್ಕೆ ಗನ್ನ ಇಳಿಸಿ ಅಗಸ್ತ್ಯನ ಹತ್ರ ಬರ್ತಾರೆ. ಅಗಸ್ತ್ಯನ ಹತ್ರ ಬಂದು ನಿಧಾನ ತಲೆ ಒರೆಸಿ, ನೋಡು ನಿನಗೆ ಬೇರೆ ಆಪ್ಷನ್ ಇಲ್ಲ, ಹೋಗಿ ಮದುಮಗನ ಹಾಗೆ ರೆಡಿ ಹಾಕ್ಕೊಂಡು ಬಾ ಅಂತ ಹೇಳ್ತಾರೆ. ಯಾರು ಅಗಸ್ತ್ಯ ಅವರಿಗೆ ಅವರಮ್ಮ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಪಾಪ ಅಗಸ್ತ್ಯ ಅವರು ಅಲ್ಲೇ ಯೋಚನೆ ಮಾಡ್ಕೊಳ್ತಾ ಕೂತ್ಕೊಳ್ತಾರೆ. ಅಗಸ್ತ್ಯ ಅವ್ರನ್ನ ಭೇಟಿ ಮಾಡೋದಕ್ಕೆ ಕಾವೇರಿ ಅವರು ಹುಡುಕ್ತಾ ಬರ್ತಾ ಇರ್ತಾರೆ, ಜೋರಾಗಿ ನಡ್ಕೊಂಡು. ಅಷ್ಟೊತ್ತಿಗೆ ಕೈಯನ್ನು ಹಿಡ್ಕೊಳ್ತಾರೆ. ಕಾವೇರಿ ಅವರ ಕೈಯನ್ನು ಅಂಬಿಕಾ ಅವರು ಹಿಡ್ಕೊಂಡು, ಎಲ್ಲಿಗೆ ಹೋಗ್ತಾ ಇದೆಯಾ, ನಾನು ಅಗಸ್ತ್ಯ ಸರ್ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ನೋಡು ಈಗ ಮಾತಾಡೋಕ್ಕಾಗಲ್ಲ, ಅವನು ರೆಡಿ ಆಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅತ್ತೆ ಅಂತ ಹೇಳ್ತಾರೆ. ಅತ್ತೆ ಅನ್ಬೇಡ್ವೇ, ಅತ್ತೆ ಅನ್ಬೇಡ ಅಂತ ಎಷ್ಟು ಸರಿ ಹೇಳಿದ್ದೀನಿ ನಿನಗೆ ಅಂತ ಹೇಳ್ತಾರೆ. ಆಗ ಇದು ತಮಾಷೆ ಅಲ್ಲ ಅತ್ತೆ ಅಂತ ಹೇಳ್ತಾರೆ. ಯಾವ ತಮಾಷೆ ಅಲ್ಲ, ಮೊದಲು ಮದುವೆ ಆಗೋಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ನೋಡಿ ಇಲ್ಲಿ ಅಂತ ಗನ್ನನ್ನು ತೋರಿಸ್ತಾರೆ. ಅವರು ಸೊಂಟದಲ್ಲಿ ಗನ್ನನ್ನು ಇಟ್ಕೊಂಡಿರ್ತಾರೆ, ಅದನ್ನು ತೋರಿಸ್ತಾರೆ. ಆಗ ಏನು ನಾನು
ನಿನ್ನ ಸಾಯ್ತೀನಿ ಅಂದ್ಕೊಂಡ್ಯಾ? ಇಲ್ಲ ಕಣೆ, ನಾನು ಸತ್ತು ಹೋಗ್ತೀನಿ ಅಂತ ಹೇಳಿರ್ತಾರೆ. ಹೋಗು ಮೊದಲು ಹೋಗು, ರಂದನ್ ರೆಡಿ ಮಾಡಿಸೋಗು ಅಂತ ಅವ್ರನ್ನ ಹೇಳಿ ಕಳಿಸ್ತಾರೆ ಕಾವೇರಿ ಅವ್ರನ್ನ. ಕಾವೇರಿ ಇಲ್ಲಿ ಬರ್ತಾಳೆ ರಂದನ್ ರೂಮಿಗೆ. ಬಂದಾಗ ಆಗ ವೃಂದ ಕೇಳ್ತಾಳೆ, ಏಯ್ ಯಾಕೆ ಬಂದೆ ನನ್ನ ರೂಮಿಗೆ ನೀನು ಅಂತ ಕೇಳ್ತಾರೆ. ಆದರೂ ಒಂದು ಮಾತು ಹೇಳ್ತೀನಿ, ನಿನಗೆ ಅಗಸ್ತ್ಯ ಅವ್ರ ಮೇಲೆ ಕ್ರಶ್ ಲವ್ವಾ ಅಂತ ಕೇಳ್ತಾರೆ. ಕ್ರಶ್ ಆದರೆ ಓಕೆ, ಹೇಗಾದರೂ ಬೇರೆಯವರನ್ನು ಮದುವೆ ಮಾಡ್ಕೋಬೋದು, ಆದರೆ ಲವ್ ಆದರೆ ಅಯ್ಯೋ ಜೀವನ ಪೂರ್ತಿ ಹಿಂಗೇ ಇರಬೇಕಲ್ಲೇ ನೀನು ಅಂತ ವೃಂದ ಹೇಳ್ತಾರೆ. ಆಗ ನಿನಗೆ ನಿನ್ನ ತಕ್ಕ ಹಾಗೆ ಯಾವುದಾದ್ರು ಟೀಚರ್ನ ಮದುವೆ ಆಗಬೇಕು ಬೇಡವಾ ಅಂತ ವೃಂದ ಅವರು ಹೇಳ್ತಾ ಇರ್ತಾರೆ.